ಉತ್ಸಾಹದಿಂದ ಚೆನ್ನಾಗಿ ಹಾಡ್ಬಿಟ್ಟಿದ್ದೀರಾ. ನನಗಂತೂ ತುಂಬಾನೇ ಸಂತೋಷ ಆಗಿದೆ. ಬರಲ್ಲ ನಿಮ್ ಜಾಗ ನಾಳೆ ಪಾಪ ಸಾಕು. ಚಿಕ್ಕಮ್ಮ ಕೊಡಿ, ಲಕ್ಷ್ಮಮ್ಮ ಕೊಡಿ, ನವೀನಮ್ಮನ್ಗೂ ಕೊಡಿ. ಇದು ನಿಮಗೆ ಇವತ್ತು ತುಂಬಾ ಚೆನ್ನಾಗಿ ಹಾಡಿದ್ರು ಅಲ್ಲ ಎಲ್ಲರೂ, ತುಂಬಾ ಹುಮ್ಮಸ್ಸಿಂದ ಹಾಡಿದ್ದಾರೆ. ನನಗಂತೂ ಏನೂ ವ್ಯತ್ಯಾಸ ಕಾಣಲಿಲ್ಲಮ್ಮ. ಏನ್ ಮಾಡೋದು, ಇತ್ತೀಚೆಗೆ ನನ್ನ ಕಿವಿನೇ ಸರಿಯಾಗಿ ಕೇಳಲ್ಲ. ಡಾಕ್ಟರ್ ಕೇಳಿದ್ರೆ ಸಾಯ್ತಾ ಆಗ್ತಾ ಕೆಲವ್ರಿಗೆ ಮಂತ್ ಆಗೋದು ಸಹಜ ಅಂದ್ಬಿಟ್ರು. ಹಿಯರಿಂಗ್ ಸ್ವಲ್ಪ ಹಿಯರಿಂಗ್ ಟ್ರೈ ಮಾಡ್ಬೋದಾಗಿಲ್ಲ. ಕೇಳಿದೆ ಅವ್ರ ಹತ್ರನೇ. ನೀವು ಬಂದೋ ಯಂತ್ರ ತುಂಬಾ ದುಬಾರಿ, ಸ್ವಲ್ಪ ದಿನ ಹಾಗೆ ಟ್ರೈ ಮಾಡಿ ಹಣ ಮನ್ಸಿದ ಮೇಲೆ ತಗೊಂಡ್ರಾಯ್ತು ಅಂದ್ರು. ಹಾಗಲ್ಲಮ್ಮ, ತಗೊಂಡ್ಬಿಟ್ಟಿದ್ರೆ ವಾಸಿ ಇತ್ತು. ಅಷ್ಟೊಂದು ದುಡ್ಡು ಈಗ ಯಾಕೆ ಲಕ್ಷ್ಮಮ್ಮ, ಈಗ ನಡೀತಾ ಇದೆ ಅಲ್ಲ, ನಡೀಲಿ ಬಿಡಿ. ಅಲ್ಲ ಯಾಕೆ ಹೇಳಿದೆ ಅಂದ್ರೆ ನಿಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳಿದೆ. ನನಗೂ ಒಂದೊಂದ್ಸತಿ ಕಿವಿಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ನಾನು ಹಿಯರಿಂಗ್ ಏಡ್ ಹಾಕೋಬೇಕು ಏನೋ. ಬಿಡ್ತು ಅನ್ನಿ ಲಕ್ಷ್ಮಮ್ಮ, ಎಲ್ಲರಿಗೂ ಕಿವಿ ಬಂದಾಗಲ್ಲ. ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಅಜ್ಜಿ ಇದ್ರು, ಅವ್ರಿಗೆ ಕಿವಿ ಕಣ್ಣು ಎಲ್ಲ ಚೆನ್ನಾಗೇ ಇತ್ತು. ಅವ್ರ ಜೀವನೇ ಗಟ್ಟಿ ಅನ್ನಿ. ಒಟ್ಟಿನಲ್ಲಿ 80 ವರ್ಷದ ಇಳಿ ವಯಸ್ಸಿನಲ್ಲೂ ಪೊಟ್ಟಾಗಿ ಊಟ ಮಾಡೋರು. ಅದಕ್ಕೂ ಕೇಳ್ಕೊಂಬಂದಿರ್ಬೇಕು. ನಮ್ಮ ಕಥೆ ಇದೆಯಲ್ಲ, ದಿನ ಬೆಳಗಾದ್ರೆ ಡಯಾಬಿಟಿಸ್ ಟೆಸ್ಟು, BP ಟೆಸ್ಟು ಅಂತ ಓಡಾಡ್ತಾನೆ ಇರಬೇಕು. ಎಲ್ಲ ನಾವು ಪಡ್ಕೊಂಬಂದಿರೋದು ಅಂತ ಇಟ್ಕೊಳ್ಳಿ. ಸರಿ, ಹ್ಞೂ ಆಯ್ತಮ್ಮ, ಆಯ್ತು, ಓಕೆ ಓಕೆ, ಎಸ್ 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 ಆಯ್ತು. ನನ್ನ ಮೊಮ್ಮಗಳು ಬ್ರೇಕ್ಫಾಸ್ಟ್ ಆಯ್ತಾ ಅಂತ ಕೇಳಿದೆ. ನಾನು ಹ್ಞೂ ಆಯ್ತು ಅಂತ. ಏನು ಬ್ರೇಕ್ಫಾಸ್ಟು ಅಂತ ಕೇಳಿದ್ರು. ಅದಕ್ಕೆ ನಾನು ಅದೇ ಮೊಸರು ಅವಲಕ್ಕಿ ಕೊಟ್ಟಪ್ಪ. ಒಳ್ಳೆ ಶುರು ಮಾಡಿದ್ವಿ. ಯಾಕೆ ಹಾಗಂತೀರಾ? ನಮಗೂ ಸಹ ಇಲ್ಲಿ ನಾವು ಬೀಟನ್ ರೈಸ್ ಸೀರಿಯಲ್ ತಿಂತೀವಿ, ಬಹಳ ಚೆನ್ನಾಗಿರುತ್ತೆ. ನನಗಂತೂ ಅದನ್ನ ಹಾಲು ಮತ್ತು ಜೇನುತುಪ್ಪದಲ್ಲಿ ಹಾಕ್ಬಿಟ್ಟು ತಿಂದ್ರೆ ಬಹಳ ಮಜಾ ಕೊಡುತ್ತೆ. ನೀವು ತಿನ್ನಿ, ನಿಮ್ಗೆ ಆರೋಗ್ಯಕ್ಕೂ ಒಳ್ಳೇದು ಅಂತೆಲ್ಲ ಹೇಳ್ತಾರೆ. ಅಲ್ರಿ ಅವಳು ತಿಂತಾಳೆ ಅಂತ ನಾನ್ ತಿನ್ಬೇಕಾ? ನೋಡಿ ಹೇಗಿದೆ. ಮೊಮ್ಮಕ್ಕಳಂದ್ರೇನೆ ಖುಷಿ. ನಿಮ್ಮ ಮೊಮ್ಮಗಳು ತುಂಬಾ ಚೂಟಿ ಅನ್ಸುತ್ತೆ. ಅಯ್ಯೋ ಯಾಕೆ ಹೇಳ್ತೀರಾ? ಅವಳು ಏನ್ ಹೇಳ್ತಾಳೆ ಅಂದ್ರೆ, ಸೀರಿಯಲ್ ತಿನ್ನಿರಿ ಆರೋಗ್ಯಕ್ಕೆ ಒಳ್ಳೆಯದು, ಸೀರಿಯಲ್ ತಿನ್ನಿರಿ ಆರೋಗ್ಯಕ್ಕೆ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು, ಸೀರಿಯಲ್ ಸೀರಿಯಲ್ ತಿನ್ನಿರಿ ಆರೋಗ್ಯಕ್ಕೆ ಒಳ್ಳೆಯದು. ಆಗ್ಲೇ ಅದನ್ನು ತಿಳ್ಕೊಂಡ್ಬಿಟ್ಟಿದಾಳ. ನನ್ನ ಮಕ್ಳು ಏನ್ ಅನ್ಕೊಂಡಿದೀವಿ ಸೀತಮ್ಮ, ತುಂಬಾ ಚೂಟಿ ಅಸಾಧ್ಯರು ಒಂಥರ ಅನ್ಕೊಂಡ್ಬಿಟ್ರ. ನಿಜ ನೀವು ಹೇಳಿದ್ದು ಲಕ್ಷ್ಮಮ್ಮ, ನಿಜ.
ಈಗಿನ ಕಾಲದ ಮಕ್ಕಳು ನನ್ನ ಮೊಮ್ಮಗಳಿದ್ದಾಳಲ್ಲ ಏನು ಬಹಳ ಚಿಕ್ಕ ಹುಡುಗಿರಿ ಅವಳು, ಆಗ್ಲೇ ಏನೇನೋ ಕಲ್ತು ಬಿಟ್ಟಿದ್ದಾಳೆ ಅವಳು. ಅವ್ರ ಅಕ್ಕಪಕ್ಕದ ಮನೆಯವ್ರ ಜೊತೆ ಎಲ್ಲ ಸೇರ್ಕೊಂಡ್ಬಿಟ್ಟು ಬೇಸ್ ಬಾಲ್ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಎಷ್ಟು ಚೆನ್ನಾಗಿ ಆಡ್ತಾಳೆ ಅಂತ. ಅದೇ ಬೇಸ್ ಬಾಲ್ ಅಂದ್ರೆ ನಮ್ಮ ಕ್ರಿಕೆಟ್, ನಾವು ಕ್ರಿಕೆಟ್ ಆಡ್ತೀವಲ್ಲ ಆ ತರ ಅಲ್ಲಿ ಬೇಸ್ ಬಾಲ್. ಅದನ್ನು ಮಾಡ್ತಾಳೆ ಅವಳು. ಅಯ್ಯೋ ಯಾಕೆ ಹೇಳ್ತೀರಾ, ಅಲ್ಲಿ ಅಮೇರಿಕಾದಲ್ಲಿ ಎಲ್ರಿಗೂ ಸ್ಪೋರ್ಟ್ಸ್, ಹುಡುಗರು ಹುಡುಗಿರು ಎಲ್ಲರಿಗೂ. ನನ್ನ ಮಗ ಸೊಸೆ ಅವರು ಸಹ ಎಲ್ಲ ಆಟಗಳನ್ನ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ನನ್ನ ಮಗಳು ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರು. ನನ್ನ ಅಳಿಯ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್. ಅದಕ್ಕಾಗೆ ಅವ್ರ ಮಗಳು ಅಷ್ಟೊಂದು ಬುದ್ಧಿವಂತೆ. ಅಯ್ಯೋ ಯಾಕೆ ಹೇಳ್ತೀರಾ, ಬರೀ ಬುದ್ಧಿವಂತೆ ಅಲ್ಲ, ಮಹಾ ಪ್ರಚಂಡಿ ಆಗೋಗ್ಬಿಟ್ಟಿದ್ದಾಳೆ ಅವಳು. ಈಗಾಗಲೇ ಬೇಸ್ ಬಾಲ್ ಅಲ್ಲಿ ಒಳ್ಳೆ ಪಿಕ್ಚರ್ ಅಂತ ಹೆಸರು ಮಾಡ್ಕೊಂಡಿದ್ದಾಳೆ. ಪಿಕ್ಚರ್ ಅಂದ್ರೆ ಅದು ಹೇಗೆ ಅಂದ್ರೆ ಈ ನಮ್ಮಲ್ಲಿ ಬೌಲಿಂಗ್ ಮಾಡ್ತೀವಲ್ಲ ಕ್ರಿಕೆಟ್ ಅಲ್ಲಿ, ಆ ತರ ಲಬ್ಬ ಬೌಲರ್ ಇರ್ತಾನೆ ಗೊತ್ತಾಯ್ತು. ಅವನೇನ್ ಮಾಡ್ತಾನೆ ಅಂದ್ರೆ ಹೀಗೆ ನಿಂತ್ಕೊಂಡಿರ್ತಾನೆ, ಹೀಗೆ ಬಾಲ್ನ ಹೀಗೆ ಇಟ್ಕೊತಾನೆ, ಹೀಗೆ ಇಟ್ಕೊಂಡು ಹೀಗಂದು 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 ಹೀಗೆ ಹಾಕ್ತಾನೆ. ಅಲ್ಲಿ ಬ್ಯಾಟ್ ಅಲ್ಲಿ ಇರ್ತಾನೆ, ಅವನು ಅದನ್ನು ಜೋರಾಗಿ ಹೊಡಿತಾನೆ. ಮುಕುಂದಂ ಸರ್, ಡ್ಯಾನ್ಸ್ ಮಾಡ್ತಾ ಇದ್ದೀರಿ? ಇಲ್ಲಪ್ಪ, ಡ್ಯಾನ್ಸ್ ಏನಲ್ಲ. ಇವರಿಗೆ ಅಮೇರಿಕಾದ ಬೇಸ್ಬಾಲ್ ಬಗ್ಗೆ ಸ್ವಲ್ಪ ತಿಳುವಳಿಕೆ ಕೊಡ್ತಾ ಇದ್ದೆ. ನನ್ನ ಮೊಮ್ಮಗಳಿದ್ದಾಳಲ್ರಿ, ಅದ್ಯಾವುದೋ ಲಿಟಲ್ ಲೀಗ್ ಅಂತೆ, ಅದ್ರೊಳಗೆ ಬಹಳ ಪ್ರಾಮಿಸಿಂಗ್ ಪಿಕ್ಚರ್ ಅಂತ ಹೆಸರು ಮಾಡ್ಬಿಟ್ಟಿದ್ದಾಳೆ ನೋಡಿ. ಬಹಳ ಸಂತೋಷ ನೋಡಿ. ನಮ್ಮೆಲ್ಲರೂ ಧನ್ಯವಾದಗಳನ್ನ ಅವಳಿಗೆ ತಿಳಿಸಿ. ನೀವು ಆಗಾಗ್ಗೆ ಆ ವಾಟ್ಸಪ್ ಅಲ್ಲಿ ಏನೇನು ಹಾಕೊಳ್ತಾ ಇರ್ತಾರಲ್ಲ ಬಹಳ ಖುಷಿಯಿಂದ, ನಾವೆಲ್ಲ ಗಮನಿಸ್ತಾ ಇರ್ತೀವಿ ಅದನ್ನ. ಬಹಳ ಥ್ಯಾಂಕ್ಸು. ಸರಿಯಪ್ಪ, ನೀವು ಯಾಕೆ ಸ್ಟೇಟ್ ಇವತ್ತು? ಅದು ನಮ್ಮ ನವೀನ ಇದ್ದಾಳಪ್ಪ, ಅವರನ್ನ ಸಮಾಧಾನ ಮಾಡ್ತಾ ಇದ್ದೆ. ಬರೋದು ಸ್ವಲ್ಪ ತಡ ಆಯ್ತು. ಅವರು ಬಹಳ ಬೇಸರ ಮಾಡ್ಕೊಂಡು. ಹೌದು, ಆ ನವೀನಮ್ಮ ಒಂಥರ ಯಾವಾಗಲೂ ಗುಣಗ್ತಾ ಇರ್ತಾರೆ, ಒಂಥರ ಅಳು ಮುಂಚೆ. ಹಾಗೆಲ್ಲ ಅವರನ್ನು ದೂರ ಬೇಡಿ ಲಕ್ಷ್ಮಮ್ಮ. ಪಾಪ ಅವ್ರ ಮನಸ್ಸಿನಲ್ಲಿ ಏನೇನೋ ಎಷ್ಟೆಷ್ಟು ನೋವುಗಳು ಕಾಡ್ತಾ ಇರುತ್ತೋ. ಅವ್ರಿಗೆ ಮಾತ್ರ ನೋವು, ನಮಗಿಲ್ವಾ? ಇವಾಗ ಬೇಕಾದಷ್ಟು ನೋವಿದೆ ನಮಗೂ. ಅಲ್ಲ, ನೋವು ಎಲ್ಲರಿಗೂ ಇರುತ್ತೆ ನಿಜ. ಆದರೆ ಒಬ್ಬೊಬ್ಬರದ್ದು ಒಂದೊಂದು ಥರ. ಅವ್ರಿಗೆ ಅವ್ರ ಮನೆ ನೆನಪು ತುಂಬಾನೇ ಕಾಡುತ್ತೆ ಅನ್ಸುತ್ತೆ. ಯಾವಾಗ ನೋಡಿದ್ರು ಮಗ ಸೊಸೆ ಯಾವಾಗ ಬರ್ತಾರೆ ಅಂತ ಕಾಡ್ತಾನೆ ಇರ್ತಾರೆ ಪಾಪ. ಅವ್ರಿಗಾದ್ರೂ ಅವ್ರು ಬರ್ತಾರೆ ಅನ್ನೋ ಆಸೆ ಇದೆ, ನಾವೇನ್ ಮಾಡೋಣ? ಅವ್ರಿಗೆ ಆಸೆ ಏನೋ ಇದೆ, ಹೋಗೋಕ್ಕಾಗೋದಿಲ್ವಲ್ಲ, ಅದು ಈಡೇರೋದಿಲ್ವಲ್ಲ, ಅವಾಗ ಅಳ್ತಾ ಕೂತ್ಕೊಳ್ತಾರೆ ಅಷ್ಟೇ. ನಮಗೂ ಆಸೆ ಇದೆ, ನಮ್ಮ ಮಕ್ಕಳು ನಮ್ಮ ಜೊತೆಲಿ ಇರ್ಬೇಕು ಅಂತ. ಆದ್ರೆ ಅವರಿರೋದಲ್ಲಿ ನಾವಿರೋದಿಲ್ಲ. ಏನ್ ಮಾಡೋಣ? ಸಹಿಸ್ಕೊಂಡು ಕೂತ್ಕೊಂಡಿರ್ಬೇಕಾಗಿರುತ್ತೆ. ನೋಡಿ, ನೀವು ತುಂಬಾ ಗಟ್ಟಿ. ಮೇಲಾಗಿ ನೀವು ಅಮೆರಿಕಕ್ಕೆ ಹೋಗಿ ಅವ್ರ ಜೊತೆ ಯಾವಾಗೂ ಇರಬಹುದು. ಹೋಗಿದ್ವಿ. ಆದ್ರೆ ಅಲ್ಲಿ ಕತೆ ಏನ್ ಗೊತ್ತಾ, ಮಗ ಸೊಸೆ ಬೆಳಿಗ್ಗೆ ಅದೇ ಕೆಲ್ಸಕ್ಕೆ ಬಿಟ್ಟು ಹೋಗ್ತಾರೆ. ಇನ್ನ ಮಕ್ಕಳು ಮೊಮ್ಮಕ್ಕಳು ಅವ್ರ ಆಟ ಪಾಠ ಅಂತ ಇರ್ತಾರೆ. ಆಮೇಲೆ ಒಬ್ರಿಗೊಬ್ರು ನಮ್ಮೊಬ್ಬರು ಮುಖ ನೋಡ್ದಾಗ ಕೂತಿರ್ಬೇಕು. ಹೊರಗಡೆ ಹೋಗಿ ತಿರ್ಗಾಡ್ಕೊಂಡು ಬರ್ಬೋದಲ್ಲ. ಅಯ್ಯೋ, ಅದೇನ್ ಕೇಳ್ತೀರ? ಹೊರಗಡೆ ಹೋಗೋದಕ್ಕೆ ಕಾರ್ ಬೇಕು, ಕಾರ್ ಓಡಿಸೋದಕ್ಕೆ ಲೈಸೆನ್ಸ್ ಬೇಕು. ಈ ಲೈಸೆನ್ಸ್ ಅಲ್ಲಿ ಆಗೋದಿಲ್ಲ. ಆಮೇಲೆ ನಾವಿಬ್ರೆ ಹೋಗ್ತೀವಿ ಅಂತಂದ್ರೆ ಹೋಗ್ಬೇಡಿ ಹೆದರಿಕೆ ಆಗುತ್ತೆ ಅಂತ ನಿರ್ಬಂಧ ಬೇರೆ. ಅದೊಂಥರ ಸೆರೆವಾಸ ಕಣಮ್ಮ. ಅಂದ್ರೆ ಅದಕ್ಕೆ ಹೋಗಕ್ ಇಷ್ಟ ಇಲ್ಲ ಅಂತ ತಾನೇ? ಅದೇ ತಾನೇ ನಿಮ್ ನಿರ್ಧಾರ? ಅದೇನೆ. ನಮಗೂ ಅಷ್ಟೇನೆ. ನನ್ನ ಹೆಂಡತಿ ಹೋದ್ಮೇಲಂತೂ ನಾನು ಇಲ್ಲೇ ಇರಬೇಕು ಅಂತ ನಿರ್ಧಾರ ಮಾಡಿರ್ತೀನಿ. ಹೌದು, ಆದ್ರೆ ನಮಗೂ ಮಕ್ಕಳು ಮೊಮ್ಮಕ್ಕಳು ಬೇಕು. ಆದ್ರೂ ನಮ್ಗೆ ಮಕ್ಕಳು ಮೊಮ್ಮಕ್ಕಳು ಜೊತೆ ಇರ್ಬೇಕು ಅಂತ ಆಸೆ ಆಗುತ್ತಲ್ಲ. ಆದ್ರೆ ಏನ್ ಮಾಡೋದು? ಕೇಳ್ಕೊಂಬಂದಿರೋದು ಪಾಲಕ್ ಬಂದಿದೆ ಪಂಚಾಮೃತ ಅಂತ ಇಸ್ಕೊಂಡು ಕೂತಿರ್ತೀವಿ. ನೋಡಿ, ಹಾಗೆ ಅಂದ್ಕೊಂಡ್ರೆ ಅದೇ ಸಮಾಧಾನ ನೋಡಿ. ಹೌದು, ಅದೇ ಒಳ್ಳೇದು ಅನ್ಕೊಂಡು ನಮ್ಮ ಜೀವನ ನಡೆಸಬೇಕು. ಇಲ್ಲಿದ್ರೆ ಏನಾಗುತ್ತೆ ಹೇಳಿ? ದಾಸಪದ ಕೇಳಿಲ್ವಾ? ಆದದ್ದೆಲ್ಲ ಒಳಿತೆ ಆಯ್ತು ಅಂತ. ಆದದ್ದೆಲ್ಲ ಒಳಿತೆ ಆಯಿತು, ಆದದ್ದೆಲ್ಲ ಒಳಿತೆ ಆಯಿತು, ಆದದ್ದೆಲ್ಲ ಒಳಿತೆ ಆಯಿತು, ನಮ್ಮ ಶ್ರೀಧರ ಸೇವೆಗೆ ಆದದ್ದೆಲ್ಲ ಒಳಿತೆ ಆಯಿತು, ನಮ್ಮ ಶ್ರೀಧರ ಸೇವೆಗೆ ಆದದ್ದೆಲ್ಲ ಒಳಿತೆ ಆಯಿತು. ಅಲ್ಲ ಮುಕುಂದನ್ ಸರ್, ಎಲ್ಲರೂ ನಿಮ್ಮ ಹಾಗೆ ಹೇಳ್ಕೊಡೋಕ್ಕಾಗುತ್ತಾ? ಅಲ್ಲ, ಎಲ್ಲರಿಗೂ ಒಂದೊಂದು ರೀತಿ ನೋವಿರುತ್ತೆ. ಅವ್ರಿಗೆ ಹೇಗೆ
ಕಾಣುತ್ತೋ ಹಾಗೆ ಅದನ್ನು ಸರಿ ಮಾಡ್ಕೊಡ್ತಾರೆ. ಅದಿರ್ಲಿ ಪಾಪ ಇವತ್ತು ಅದಿರ್ಲಿ. ತಾನು ಕಟ್ಟಿಸಿದ ತಮ್ಮ ಗಂಡ ಕಟ್ಟಿಸಿದ ಮನೆಗೆ ಹೋಗಿರ್ಬೇಕು ಅಂತ ಬಹಳ ಆಸೆ. ಅದು ಆಗದೇ ಇದ್ದಾಗ ಅಳ್ತಾ ಕೂತ್ಕೊಡ್ತಾರೆ. ಎಲ್ರ ಮನೆ ದೋಸೆನೂ ತೂತೇನೆ. ಈಗ ನಾವಿಲ್ವಾ ಅಲ್ಲಿ ಅವರ ಮಕ್ಕಳು ಅಮೆರಿಕದಲ್ಲಿ, ನಾವಿಲ್ಲಿ ನಮ್ಮ ಕಥೆನೂ ಓದೇನೆ ಅಲ್ವಾ? ಹೌದು ಹೌದು, ನೀವ್ ಹೇಳ್ದಂಗೆ ಬಾಲಿಗೆ ಬಂದದ್ದೇ ಇಲ್ಲಿ ನಮ್ಗೆಲ್ಲ ಪರಮಾನ. ಹೌದು ಸ್ವಲ್ಪ ನಮ್ಮ ಕಥೆನೇ